ಮುತ್ತು ನೀನು ಮಾಡ್ತಿರೋದು ಸ್ವಲ್ಪನೂ ಸರಿ ಇಲ್ಲ. ಏನು ತೋಳು ಮಾಡಿಸ್ತಾ ಇರೋದ? ಕರೆಕ್ಟಾಗಿ ಇದೆಯಲ್ಲ. ಅದಲ್ಲಪ್ಪ. ಮತ್ತಿನ್ನೇನು? ಓ, ಚೆಕ್ ಕಳಿಸ್ಬೇಕಾಗಿತ್ತು, ಕಳಿಸಿಲ್ಲ ಅಂತನಾ? ಅದು ಅಲ್ಲಪ್ಪ. ಮತ್ತಿನ್ನೇನು? ಬೆಳ್ಳಿನ ಹಾಸ್ಪಿಟ್ಲಿಂದ ಕರ್ಕೊಂಬಂದಾಗ್ಲಿಂದ ಅವಳ ಕಡೆ ನೋಡ್ತಾ ಇಲ್ಲ. ಅವಳನ್ನ ಮಾತಾಡಿಸ್ಬಾರ್ದು, ನೋಡಬಾರ್ದು ಅಂತ ತೀರ್ಮಾನ ಮಾಡಿದ್ಯಾ? ಮಾಯ ನೋಡ್ಕೋತಿದ್ದಾಳಲ್ಲ, ಯಾಕೆ ಚೆನ್ನಾಗಿ ನೋಡ್ಕೋತಿಲ್ವಾ? ಮಾಯಿನ ಪ್ರಾಬ್ಲಮ್ ಅಲ್ಲ ಮುತ್ತು. ಬೆಳ್ಳಿ ಪಕ್ಕ ನೀನಿದ್ರೇನೆ ಅವಳು ಬೇಗ ಗುಣ ಆಗೋದು. ಇದು ಯಾವ ಥರನ? ಅದು ಹಾಗಲ್ಲ ಮುತ್ತು. ನಮ್ಮನ್ನು ಪ್ರೀತಿ ಮಾಡೋ ನಮ್ಮ ಜೊತೆ ಇದ್ರೇನೆ ನೆಮ್ಮದಿ ಅಲ್ವಾ? ಮನಸ್ಸಿನ ನೋವಾಗ್ಲಿ, ಬೇರೆ ಯಾವುದೇ ನೋವಾಗ್ಲಿ ಬೇಗ ಗುಣ ಆಗುತ್ತೆ ಅಂತ ಮೆಡಿಕಲ್ ಟರ್ಮ್ಸ್ ಹೇಳ್ತಾರಲ್ವಾ? ನೀನು ಯಾವಾಗ MBBS ಮಾಡಿದೆ? ಇದು ಜನರಲ್ ಆಗಿ ಹೇಳ್ತಾರಪ್ಪ, ನನಗೆ ಗೊತ್ತು, ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲಪ್ಪ. ಅದು ಹಂಗೆಪ್ಪ. ಮೆಡಿಸಿನ್ ಜೊತೆ ಮೆಡಿಸಿನ್ ಥರ ನೀನು ಇರಬೇಕು ಅಷ್ಟೇ. ಇದು ನೀನು ಹೇಳ್ತಿದ್ದೀಯ ಇಲ್ಲ ಬೆಳ್ಳಿ ಹೇಳಿದ್ದ? ನಾನು ಹೇಳಿದ್ದು ಇಲ್ಲ, ಬೆಳ್ಳಿ ಹೇಳಿದ್ದು ನಾನು ನಿನ್ಗೆ ಹೇಳಿದ್ದೀನಪ್ಪ. ನೀನು ತುಂಬ ಕನ್ಫ್ಯೂಸ್ ಆಗ್ಬೇಡ. ನೀನು ಹೇಳಿದ್ದ ಬೆಳ್ಳಿ ಹೇಳಿದ ಕರೆಕ್ಟಾಗಿ ಹೇಳು. ಬೆಳ್ಳಿನೇ ಹೇಳಿದ್ದು. ಸರಿ, ಈಗೇನು ಮಾಡ್ಬೇಕು ಹೇಳು. ನೀನು ಮಿಲ್ಲಿಗೆ ಹೋಗಿ ಮುಂಚೆ ಬೆಳ್ಳಿ ಹೆಡ್ ಆಫೀಸ್ಗೆ ಹೋಗಿ ಮಾತಾಡಿಸಿ ಟಿಫನ್ ತಿನ್ನಿಸಿ ಖುಷಿ ಪಡಿಸಿ ಹೋಗ್ಬೇಕಪ್ಪ. ಸರಿ, ನಾನೇ ನನ್ನ ಕೈಯಾರೆ ತಿನ್ನಿಸ್ತೀನಿ. ಇಷ್ಟು ಹೇಳೋಕ್ಕೆ ಇಷ್ಟೊಂದು ಓದಾಡ್ತಿದ್ದ, ನೇರವಾಗಿ ಹೇಳ್ಬೇಕು ತಾನೆ. ಬರ್ತೀನಿ ನಡಿ. ಬೆಳಿ, ನಿನಗೋಸ್ಕರ ಅಂತ ಬಿಸಿ ಬಿಸಿ ತಿಂಡಿ ತಂದಿದ್ದೀನಿ. ಮಾವ, ಎಷ್ಟೊಂದಿದೆ. ಸ್ವಲ್ಪ ಅಷ್ಟೇ ಇರೋದು ಬೆಳ್ಳಿ. ನಾನು ಇಷ್ಟೊಂದು ತಿನ್ನಲ್ಲ ಮಾವ. ಸರಿ, ನಿಂಗೆ ಎಷ್ಟು ಸೇರುತ್ತೋ ಅಷ್ಟೇ ತಿನ್ನತ್ತೆ. ಬೆಳ್ಳಿ, ಕೂದ್ಲಾಕೆ ಹೀಗೆ ಕೆದ್ರಕೊಂಡಿದ್ಯಾ? ಅದು ಕನ್ನಡಿ ಸರಿಯಾಗಿ ನೋಡ್ಕೊಳಕ್ಕಾಗ್ಲಿಲ್ಲ ಮಾವ. ಇಲ್ಲ ಅಂದಿದ್ರೆ ಸರಿಯಾಗಿ ತಲೆ ಬಾಚ್ಕೋತಾ ಇದ್ದೆ. ಕನ್ನಡಿ ತಾನೆ, ಒಂದು ನಿಮಿಷ ಇರು. ಈ ಕಡೆ ಕೂದಲು ಕಾಣಿಸ್ತಿಲ್ವಾ? ಇರು ನಿಮಿಷ ಇರು, ನಾನೇ ಸರಿ ಮಾಡ್ತೀನಿ.